ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಸೋನು ಗೌಡ ದತ್ತು ಮಗು ಹೇಳಿದ ರಹಸ್ಯ. ಮತ್ತು ಒಂದು ಬದಿ ಸೋನು ಗೌಡ ವಿಚಾರಣೆ ಆಗ್ತಾ ಇದ್ರೆ ಇನ್ನೊಂದು ಬದಿ ಮಗುವನ್ನು ವಿಚಾರಣೆ ಮಾಡುತ್ತಿದ್ದಾರೆ. ಏಕೆಂದರೆ ಈ ಸಂದರ್ಭದಲ್ಲಿ ಮಗು ಸತ್ಯವನ್ನು ಹೇಳಿದೆ ಮತ್ತು CWC ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಮಗು ಉತ್ತರ ನೀಡಿದೆ. ಮತ್ತು ಸೌತ್ ಆಕ್ಟರ್ ಅಬ್ಬಬ್ಬಾ ಮಗು ಇಂಗ್ಲಿಷ್ ಮೀಡಿಯಂಗೆ ಸೇರಿಸುತ್ತೇನೆ ಎಂದು ಅಕ್ಕ ಹೇಳಿದ್ದಾರೆ ಎಂದು ಹೇಳಿದ್ದೆ. CWC ಅಧಿಕಾರಿಗಳು ಮಗು ಬಳಿ ಸೋನು ಅಕ್ಕ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಎಂದು ಕೇಳಿದ್ದಾರೆ. ಅದಕ್ಕೆ ಮಗು ಹೌದು, ಒಳ್ಳೆ ಬಟ್ಟೆ ಕೊಡಿಸುತ್ತಾರೆ, ಊಟ ತಿಂಡಿ ಕೊಡಿಸುತ್ತಾರೆ ಎಂದಿದೆ ಮಗು. ಅಪ್ಪ ಅಮ್ಮನ ನೋಡಬೇಕು ಅನ್ಸಲ್ವಾ ಎಂದು ಕೇಳಿದ್ದಾರೆ. ಅಕ್ಕ ವಿಡಿಯೋ ಕಾಲ್ ಮಾಡಿ ಕೊಡ್ತಾರೆ, ಮಾತಾಡ್ತಾರೆ ಎಂದಿದೆ. ಮತ್ತು ಅಪ್ಪ ಅಮ್ಮ ಜೊತೆ ಹೋಗ್ತೀಯಾ, ಇಂಗ್ಲಿಷ್ ಮೀಡಿಯಂಗೆ ಕಳಿಸ್ತಾರೆ, ಇಲ್ಲ ನಾನು ಹೋಗಲ್ಲ ಎಂದು ಮಗು ಹೇಳಿದೆ. ಮತ್ತು ಮಗುವನ್ನು ದತ್ತು ಪಡೆದ ಪ್ರಕರಣ ರೀಲ್ ಸ್ಟಾರ್ ಆಗಿ ಸೋನು ಗೌಡ ಅವರು ಪೊಲೀಸರ ವಶಕ್ಕೆ ಸೇರಿದ್ದಾರೆ. ಸೋನು ಗೌಡ ಅವರು ಬಾಲಕಿಯನ್ನು ದತ್ತು ಪಡೆದ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಕಳುಹಿಸಲಾಗಿದೆ. ಇತ್ತೀಚೆಗೆ 8 ವರ್ಷ ಬಾಲಕಿಯನ್ನು ದತ್ತು ಪಡೆದಿದ್ದ ಸೋನು ಗೌಡ ಅವರ ವಿರುದ್ಧ ಬ್ಯಾಡರಹಳ್ಳಿ ಪೊಲೀಸರು ನೋಟಿಸ್ ಕಳುಹಿಸಿದ್ದಾರೆ. ಅನಧಿಕೃತವಾಗಿ ಮಗುವನ್ನು ಮನೆಯಲ್ಲಿ ಇಟ್ಟುಕೊಂಡ ಆರೋಪ ಕೇಳಿ ಬರುತ್ತಿದೆ. ಮಕ್ಕಳ ರಕ್ಷಣಾ ಕಚೇರಿ ಇಲಾಖೆ ಅಧಿಕಾರಿಗಳು ಮಕ್ಕಳು ಮತ್ತು ಜಂಟಿ ಪೊಲೀಸ್ ಕಾರ್ಯಾಚರಣೆ ನಡೆದಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಮಗು ದತ್ತು ಪಡೆದಿರೋ ಬಗ್ಗೆ ಟ್ರೋಲ್ ಆಗಿತ್ತು. ಸಾಕಷ್ಟು ಸುದ್ದಿಯಾಗಿದ್ದ ಘಟನೆಯಲ್ಲಿ ಹೊಸ ಟ್ವಿಸ್ಟ್ ಬಂದಿದೆ. ಮಕ್ಕಳ ಹಕ್ಕು ಆರೋಪದ ಮೇಲೆ ನೋಟಿಸ್ ಕಳುಹಿಸಲಾಗಿದೆ. ಉತ್ತರ ಕರ್ನಾಟಕದ 8 ವರ್ಷದ ಮಗುವನ್ನು ದತ್ತು ಪಡೆದ ಸೋನು ಗೌಡ ಈ ಬಾಲಕಿಯ ಜೊತೆಗೆ ಫೋಟೋ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡುತ್ತಲೇ ಇದ್ದರು ಮತ್ತು ಹೀಗಾಗಿ ಮಕ್ಕಳ ರಕ್ಷಣಾಧಿಕಾರಿಗಳಿಂದ ದೂರು ನೀಡಲಾಗಿತ್ತು. ಬ್ಯಾಡರಹಳ್ಳಿ ಪೊಲೀಸರು ನಟಿಯನ್ನು ವಿಚಾರಣೆಗೆ ಹಾಜರಾಗಲು ನೋಟಿಸ್ ಕಳುಹಿಸಿದ್ದಾರೆ. ದತ್ತು ಪಡೆದರೂ ಕೂಡ ಸಾರ್ವಜನಿಕವಾಗಿ ಮಾಹಿತಿ ಹಂಚಿಕೊಂಡಲಾಗಿದೆ. ಆದರೆ ಸೋನು ಗೌಡ ವಿಡಿಯೋದಲ್ಲಿ ಮಗುವಿನ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಗುವಿನ ತಂದೆ ತಾಯಿ ಕೂಡ ನೋಟಿಸ್ ಕಳುಹಿಸಲಾಗಿದೆ. ಮಗುವನ್ನು ದತ್ತು ತೆಗೆದುಕೊಂಡಿದ್ದು ನಿಜಾನ, ದತ್ತು ಕೊಡುವಾಗಿ ಹಣ ಪಡೆದಿದ್ದಾರೆ ಎಂದು ಕೇಳಲಾಗಿದೆ. 8 ವರ್ಷದ ಮಗುವನ್ನು ಕರೆತಂದು ತನ್ನ ಜೊತೆ ಇಟ್ಟುಕೊಂಡಿರುವ ಸೋನು ಗೌಡ ಅವರ ವಿರುದ್ಧ ನೆಟ್ಟಿಗರಿಂದ ಟೀಕೆ ವ್ಯಕ್ತವಾಗಿತ್ತು ಮತ್ತು ಪಬ್ಲಿಸಿಟಿಗಾಗಿ ನಟಿ ಇದನ್ನೆಲ್ಲ ಮಾಡಬಾರದು ಎಂದು ನೆಟ್ಟಿಗರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮತ್ತು ಬಿಗ್ ಬಾಸ್ OTTಯಲ್ಲಿ ಕಾಣಿಸಿಕೊಂಡ ಬಳಿಕ ಸೋನು ಗೌಡ ಜನಪ್ರಿಯತೆ ಹೆಚ್ಚಿದೆ. ಸಿನಿಮಾಗಳಲ್ಲಿ ಸೋನು ಬ್ಯುಸಿ ಆಗಿದ್ದಾರೆ. ಈ ನಡುವೆ ಸೋನು ಗೌಡ ಅವರ ಬಗ್ಗೆ ಶಾಕಿಂಗ್ ಸುದ್ದಿ ಹೊರಬಿದ್ದಿತ್ತು. ಸೋನು ಗೌಡ ಹೋಗ್ತಿದ್ದ ಕಾರು ಅಪಘಾತಕ್ಕೀಡಾಗಿ ಎನ್ನುವ ಸುದ್ದಿ ವೈರಲ್ ಆಗಿತ್ತು. ಕಾರು ಸಂಪೂರ್ಣ ಪುಟ್ಟ ಗಾಯಗಳಿಂದ ಸೋನು ಗೌಡ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನಲಾಗಿದೆ. ಮತ್ತು ಇದೀಗ ಸೋನು ಗೌಡ ಅವರೇ ಅಪಘಾತದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಶೇರ್ ಮಾಡಿದ ಸೋನು ನೋಡಿ ನನಗೇನು ಆಗಿಲ್ಲ ಎಂದಿದ್ದಾರೆ. ಇನ್ಸ್ಟಾ ಸ್ಟೋರೀಸ್ನಲ್ಲಿ ವಿಡಿಯೋ ಹಂಚಿಕೊಂಡು ಸೋನು ಗೌಡ ಯಾರು ಗುರು, ಇದು ನನಗೆ ಯಾವ ಆಕ್ಸಿಡೆಂಟ್ ಕೂಡ ಆಗಿಲ್ಲ ನೋಡಿ, ಐ ಆಮ್ ಫೈನ್ ಎಂದು ಅಭಿಮಾನಿಗಳ ವಿರುದ್ಧ ಸಂದೇಶ ಕೂಗಿದ್ದಾರೆ. ಟಿಕ್ಟಾಕ್ ರೀಲ್ಸ್ ಮೂಲಕ ಫೇಮಸ್ ಆಗಿರೋ ಸೋನು ಗೌಡ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಖಾಸಗಿ ಬದುಕಿನಲ್ಲಿ ನಡೆದ ಕಹಿ ಘಟನೆಯನ್ನು ಹಂಚಿಕೊಂಡು ಕಣ್ಣೀರು ಹಾಕಿದ್ರು. ಸೋನು ಶ್ರೀನಿವಾಸ್ ಗೌಡ ಅವರ ಖಾಸಗಿ ವಿಡಿಯೋ ಲೀಕ್ ಆಗಿ ಭಾರಿ ವೈರಲ್ ಆಗಿತ್ತು. ಇದರಿಂದಲೇ ಸೋನು ಗೌಡ ಅವರು ಸಖತ್ ಟ್ರೋಲ್ ಆಗಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ. ಸೋನು ಗೌಡ ಅವರು ಅಪಾರ ಫಾಲೋವರ್ಸ್ ಹೊಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾವ ಬಗ್ಗೆ ಸ್ವತಃ ಸೋನು ಗೌಡ ಅವರೇ ಒಪ್ಪಿಕೊಂಡಿದ್ರು. ಅಷ್ಟೇ ಅಲ್ಲ, ತಮ್ಮದೇ ಇನ್ನೊಂದು ವಿಡಿಯೋ ಇದೆ, ಅದನ್ನು ಅವನು ಯಾವಾಗ ರಿಲೀಸ್ ಮಾಡ್ತಾನೋ ಗೊತ್ತಿಲ್ಲ ಅನ್ನೋ ಆತಂಕವಿದೆ ಎಂದು ಸೋನು ಗೌಡ ಅವರು ಹೇಳಿಕೊಂಡಿದ್ದರು. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.